ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ಈ ಲಾಗ್ ಬಂದು ನಾವು ಹರ್ಷಿತಕ್ಕ ಒಂದು ಎಂಗೇಜ್ಮೆಂಟಿಗೆ ಹೋಗಿದ್ವಿ. ಮಂಡ್ಯ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಎಂಗೇಜ್ಮೆಂಟ್ ಇತ್ತು. ಸೊ ಹಂಗಾಗಿ ನಾನು ನಮ್ಮಮ್ಮ ನಮ್ಮ ಅಕ್ಕ ಮತ್ತು ನಂದಿನಿ ಬಸ್ಸಲ್ಲೇ ಹೋದ್ವಿ. ಯಾಕಂದರೆ ನನ್ನ ತಮ್ಮನಿಗೆ ರಜೆ ಇರಲಿಲ್ಲ, ಹಂಗಾಗಿ ಅವನು ಬರೋಕ್ಕಾಗಲಿಲ್ಲ. ಅವನು ಬಂದಿದ್ದರೆ ಕಾರಲ್ಲೇ ಬರ್ಬೋದಿತ್ತು. ನಾವು ನಮ್ಮ ಊರಿಂದ 10:45ಗೆ ಒಂದು ಬಸ್ ಇತ್ತು. ಅದೇ ಬಸ್ ಹತ್ಕೊಂಡು ನಾವು ಇಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಹತ್ರ ಬಂದು ಬಸ್ ಇಳ್ಕೊಂಡ್ವಿ. ಇದೇ ಬಸ್ಗೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕವ್ರು ಕೂಡ ಬಂದಿದ್ದರು. ನಾವೆಲ್ಲರೂ ಜೊತೆಯಲ್ಲಿ ಹೋದ್ವಿ ಎಂಗೇಜ್ಮೆಂಟ್ ನಡೀತಿದ್ದ ಜಾಗಕ್ಕೆ. ನಾವು ಇಲ್ಲಿಗೆ ಬಂದಾಗ ಆಲ್ರೆಡಿ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಇನ್ನೇನೋ ಫಂಕ್ಷನ್ ಸ್ಟಾರ್ಟ್ ಆಗೋದಿತ್ತು. ಇಲ್ಲಿ ಕವಿತಕ್ಕ ಎಂಟ್ರೆನ್ಸಲ್ಲೇ ಕೂತಿದ್ರು ಎಲ್ರೂ ವೆಲ್ಕಮ್ ಮಾಡೋದಕ್ಕೆ. ಇಲ್ಲಿ ನಮ್ಮ ಮಯೂರ ಅವ್ರ ಅಮ್ಮನ ಫ್ಯಾನ್ ಇಟ್ಕೊಂಡು ನಿಂತಿದ್ದ. ಹಾಯ್ ಮಾಡಂದ್ರೆ ಹಾಯ್ ಮಾಡಲಿಲ್ಲ ಅವನು. ಆಮೇಲೆ ಎಂಟ್ರೆನ್ಸಲ್ಲೇ ವೆಲ್ಕಮ್ ಡ್ರಿಂಕ್ ಇಟ್ಟಿದ್ರು, ಜ್ಯೂಸು ಕುಡ್ಕೊಂಡು ನಾವು ಸ್ವಲ್ಪ ಹೊತ್ತು ಅದು ಹಾಲ್ ಒಳಗಡೆ ಹೋಗಿದ್ದು. ಮತ್ತೆ ಇಲ್ಲಿ ಸ್ಫೂರ್ತಿ ನೋಡೋಣ ಅಂತ ಬಂದ್ವಿ. ಸ್ಫೂರ್ತಿ ಇಲ್ಲಿ ಹರ್ಷಿತಕ್ಕನ ಜೊತೆ ಇದ್ಲು. ಇಲ್ಲಿ ಅವ್ರದ್ದು ಕಪಲ್ಸ್ದು ಫೋಟೋಶೂಟ್ ನಡೀತಿತ್ತು. ಅಲ್ಲಿ ಹೋಗಿದ್ದು, ಸ್ವಲ್ಪ ಹೊತ್ತು ನಿಂತಿದ್ದು. ನಾನು ಮತ್ತು ನಂದಿನಿ ಮೇಲ್ಗಡೆ ಫ್ಲೋರಿಗೆ ಹೋದ್ವಿ. ಏನಕ್ಕೆ ಅಂದರೆ ನಾವು ಬಸ್ಸಲ್ಲಿ ಬಂದ್ವಿ, ಕೂದಲೆಲ್ಲ ಆ ಕಡೆ ಈ ಕಡೆ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಹೇರ್ ಸೆಟ್ ಮಾಡ್ಕೊಬರೋಣ ಅಂದ್ಬಿಟ್ಟು ಮೇಲ್ಗಡೆ ರೂಮಿಗೆ ಬಂದು ಹೇರ್ ಸೆಟ್ ಮಾಡಿಕೊಂಡು ನಾವು ಎಂಗೇಜ್ಮೆಂಟ್ ನಡೀತಿದ್ದ ಹಾಲಿಗೆ ಹೋದ್ವಿ. ನಾವು ಹೋದಾಗ ಅವಾಗ ತಾನೇ ಹುಡುಗಿನ ಹಾಲಿಗೆ ಬರ್ಮಾಡ್ಕೋತಿದ್ರು. ಆಮೇಲೆ ಇಲ್ಲಿ ಏನು ಎಂಗೇಜ್ಮೆಂಟಲ್ಲಿ ಏನೇನು ಶಾಸ್ತ್ರಗಳು ನಡೆಯುತ್ತೆ ಅದು ಶಾಸ್ತ್ರಗಳೆಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ನಾವೆಲ್ಲ ಮುಂದೆ ಎಂಟ್ರೆನ್ಸಲ್ಲೇ ಕೂತ್ಕೊಂಡು ಎಲ್ಲ ಶಾಸ್ತ್ರನೂ ನೋಡಿಕೊಂಡು ಕೂತಿದ್ವಿ. ನಮ್ಮ ಋತ್ವಿ ಸ್ಫೂರ್ತಿ ಹತ್ರ ಹೋಗ್ಬಿಟ್ಟೆ ನಮ್ಮ ಹತ್ರನೂ ಬರಲ್ಲ, ಅವ್ರ ಅಮ್ಮನ ಹತ್ರನೂ ಹೋಗಲ್ಲ. ಸ್ಫೂರ್ತಿ ಅಪರೂಪಕ್ಕೆ ಬಂದ್ರೂ ಅವಳ ಮೇಲೆ ಲವ್ ಜಾಸ್ತಿ ಋತ್ವಿಗೆ. ಆಮೇಲೆ ಇಲ್ಲೇ ನಮ್ಮ ಅಕ್ಕ ಮತ್ತು ನಂದಿನಿ ಕಾವ್ಯಕ್ಕ ಕೂಡ ಕೂತಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಎಲ್ಲ ಶಾಸ್ತ್ರಗಳು ನೋಡಿಕೊಂಡು ನಾವು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಡೈರೆಕ್ಟ್ ಊಟಕ್ಕೆ ಹೋದ್ವಿ. ಫುಲ್ ಎಲ್ಲ ಫ್ರೀ ಇತ್ತು. ನಾವು ಹೋದಾಗ ಆರಾಮಾಗಿ ಕೂತ್ಕೊಂಡು ಊಟನ ಚೆನ್ನಾಗಿ ಮಾಡಿಕೊಂಡು ಮತ್ತೆ ನಾವು ಎಂಗೇಜ್ಮೆಂಟ್ ನಡೀತಿದ್ದ ಪ್ಲೇಸಿಗೆ ಬಂದ್ವಿ. ನಾನು, ಅಮ್ಮ, ನಮ್ಮ ಅಕ್ಕ ಮತ್ತು ನಂದಿನಿ ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಸ್ಟೇಜ್ ಹತ್ರ ಹೋಗಬೇಕಿತ್ತು. ಬಟ್ ನಮ್ಮಮ್ಮ ಇನ್ನೂ ಊಟಕ್ಕೆ ಹೋಗಿರಲಿಲ್ಲ, ಆವಾಗ ಊಟಕ್ಕೆ ಹೋಗಿದ್ರು. ಸರಿ, ಅವ್ರು ಊಟ ಬಂದಮೇಲೆ ಒಂದೇ ಸಲ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಹೊರಗಡೆ ಬಂದ್ವಿ. ಇಲ್ಲಿ ಫೋಟೋಗ್ರಾಫರು ನಮಗೆ ಗೊತ್ತಿರೋರೆ, ಅದಕ್ಕೆ ಒಂದು ಸಿಂಗಲ್ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು 1-2 ಅಷ್ಟೇ ತೆಗೆಸ್ಕೊಂಡ್ವಿ. ಫೋಟೋಸ್ನ ತೆಗೆಸ್ಕೊಂಡು ಮತ್ತು ನಾವು ಇದೇ ಪ್ಲೇಸಲ್ಲಿ ನಮ್ಮ ಫೋನಲ್ಲಿ ಫೋಟೋಸ್ ತೆಗೆಸ್ಕೊಂಡು ಒಂದು ಇನ್ಸ್ಟಾಗ್ರಾಮಿಗೆ ವಿಡಿಯೋ ಮಾಡಿಕೊಂಡು ಮತ್ತು ನಾವು ಹಾಲಿಗೆ ಬಂದ್ವಿ. ಆವಾಗ ರಿಂಗ್ ಎಕ್ಸ್ಚೇಂಜ್ ಆಗಿತ್ತು. ಜಸ್ಟ್ ಒಂದು ಫ್ಯೂ ಮಿನಿಟ್ಸಲ್ಲಿ ರಿಂಗ್ ಎಕ್ಸ್ಚೇಂಜ್ ಆಗಿತ್ತು. ನಾವು ಒಳಗಡೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ರಿಂಗ್ ಎಕ್ಸ್ಚೇಂಜ್ ಆಗಿಬಿಟ್ಟಿತ್ತು. ಸೊ ಆಮೇಲೆ ನಾನು ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು. ಮತ್ತು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಬಂದಮೇಲೆ ಹೋಗಿ ಸ್ಟೇಜ್ ಮೇಲೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಇಲ್ಲಿಂದ ನಾವು ಹೊರಟ್ವಿ. ನಾನು ಊರಿಗೆ ಡೈರೆಕ್ಟ್ ಹೋಗಲಿಲ್ಲ, ನನಗೆ ಸ್ವಲ್ಪ ಮೈಸೂರಲ್ಲಿ ಕೆಲಸ ಇತ್ತು. ಹಂಗಾಗಿ ನಾನು ಸ್ಫೂರ್ತಿ ಕರ್ಕೊಂಡು ಮೈಸೂರಿಗೆ ಹೋದೆ. ಅವಳಿಗೂ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಆಮೇಲೆ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ. ಅಂದರೆ ಒಂದು 5 ಗಂಟೆಗೆ ಮಂಡ್ಯ ಬಿಟ್ಟು ಮೈಸೂರಿಗೆ ಹೋದ್ವಿ. ನಾನು ಸ್ಫೂರ್ತಿ ಮೈಸೂರು ಕಡೆ ಹೋದ್ವಿ. ನಮ್ಮಮ್ಮ ನಮ್ಮ ಅಕ್ಕ ಮತ್ತು ನಂದಿನಿ ಅವರಿಗೆ 3:15ಗೆ ನಮ್ಮ ಊರಿಗೆ ಬಸ್ ಇತ್ತು. ಸೊ ಹಂಗಾಗಿ ಅವರೆಲ್ಲ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಹೋದ್ರು ಊರಿಗೆ. ನಾವು ಮೈಸೂರಿಗೆ ಬಂದಾಗ ಆಲ್ರೆಡಿ 6 ಆಗೋಗಿತ್ತು. ಆಮೇಲೆ ಇಲ್ಲಿ ನಾವು ಬಸ್ ಇಳ್ಕೊಂಡು ಮಾರ್ಕೆಟ್ ರೋಡಿಗೆ ಹೋದ್ವಿ. ಅಲ್ಲಿ ಯಾವುದಾದ್ರೂ ಜ್ಯುವೆಲ್ರಿ ಶಾಪಲ್ಲಿ ಯಾವುದಾದ್ರೂ ಚೆನ್ನಾಗಿರೋದು ಸೆಟ್ ತೊಗೊಬರೋಣ ಅಂತ. ಬಟ್ ಅವತ್ತು ಆಲ್ಮೋಸ್ಟ್ ಎಲ್ಲ ಶಾಪೂ ಕೂಡ ಕ್ಲೋಸೇ ಇತ್ತು. ಏನಕ್ಕಂದರೆ ಅವತ್ತು ಮಹಾವೀರ ಜಯಂತಿ ಅಂತೆ, ನಮಗೆ ಗೊತ್ತಿರಲಿಲ್ಲ. ಆಲ್ಮೋಸ್ಟು ಸಂಡೇ ಎಲ್ಲ ಶಾಪ್ಗೂ ರಜೆ ಇರುತ್ತೆ, ಈ ಗೌರ್ಮೆಂಟ್ ಹಾಲಿಡೇಗೆಲ್ಲ ರಜೆ ಇರಲ್ಲ ಅಂತ ಅಂದ್ಕೊಂಡು ನಾವು ಬ್ಲೈಂಡಾಗಿ ಮೈಸೂರಿಗೆ ಹೋದ್ವಿ. ನಾವು ಅಲ್ಲಿ ನೋಡಿದ್ವಿ ಯಾವ ಶಾಪು ಅಷ್ಟು ಓಪನ್ನೇ ಇರಲಿಲ್ಲ. ಸೊ ಹಾಗಾಗಿ ನಾವು ಮತ್ತೆ ರಿಟನ್ನು ಆ ಮಾರ್ಕೆಟಿಂದ ಸ್ವಲ್ಪ ಹೊರಗಡೆ ಬಂದ್ವಿ. ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ವಿ. ಯಾಕೋ ಮಳೆ ನಿಲ್ಲೋ ಥರ ಕಾಣಿಸ್ಲಿಲ್ಲ. ಹಂಗಾಗಿ ನಾವು ಮಾರ್ಕೆಟ್ ರೋಡಿಂದ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗೋದಕ್ಕೆ ತುಂಬ ಟೈಮ್ ಆಗುತ್ತೆ, ಮತ್ತು ಊರಿಗೆ ಹೋಗೋಕ್ಕೂ ಲೇಟ್ ಆಗುತ್ತೆ ಅಂದ್ಕೊಂಡು ನಾವು ಅಲ್ಲಿಂದ ಆಟೋ ಹತ್ಕೊಂಡು ಸಬರ್ ಬಸ್ ಸ್ಟಾಪಿಗೆ ಬಂದ್ವಿ. ಇಲ್ಲಿ ಬಂದ ತಕ್ಷಣ ನಮಗೆ ಮಂಡ್ಯ ಗಾಡಿ ಸಿಕ್ತು. ಮಂಡ್ಯ ಗಾಡಿ ಹತ್ಕೊಂಡು ನಾವು
ಮಂಡ್ಯಕ್ಕೆ ಬಂದ್ವಿ. ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ನನ್ನ ತಮ್ಮ ಬರ್ತಾನಂತ. ಆದರೆ ನನ್ನ ತಮ್ಮ ಶಿವಳ್ಳಿಗೆ ಹೋಗಿರಿ, ನನ್ನ ಅಲ್ಲಿ ಬಂದು ಪಿಕಪ್ ಮಾಡ್ತೀನಂತ ಹೇಳ್ದ. ಹಂಗಾಗಿ ನಾವು ಮೇಲ್ಕೋಟೆ ಬಸ್ ಹತ್ಕೊಂಡು ಶಿವಳ್ಳಿಗೆ ಬಂದ್ವಿ. ಶಿವಳ್ಳಿನಲ್ಲಿ ನಾನು ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಆಮೇಲೆ ನನ್ನ ತಮ್ಮ ಬಂದ. ನಾನು ನನ್ನ ತಮ್ಮನ ಜೊತೆ ಊರಿಗೆ ಹೋದೆ. ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.